ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಕರೆಂಟ್ ರೇಷಿಯೋ ಅಂದರೆ ಏನು ಹಾಗೂ ಅದರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ, ಸರಿನಾ? ಈಗ ಕರೆಂಟ್ ರೇಷಿಯೋ ನಮಗೆ ಸಿಗಬೇಕಂತಾದರೆ ಒಂದು ಕಂಪನಿಯ ಕರೆಂಟ್ ಅಸೆಟ್ಸನ್ನು ಕರೆಂಟ್ ಲಯಬಿಲಿಟೀಸಿಂದ ಭಾಗಿಸಿದ್ರೆ ಆಯ್ತಷ್ಟೆ, ಆಯಿತಾ? ಕರೆಂಟ್ ಅಸೆಟ್ಸ್ ಹಾಗೂ ಕರೆಂಟ್ ಲಯಬಿಲಿಟೀಸ್ ಎರಡೂ ನಿಮಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಸಿಗ್ತದೆ. ಕರೆಂಟ್ ಅಸೆಟ್ಸ್ನಿಂದ ಕರೆಂಟ್ ಲಯಬಿಲಿಟೀಸನ್ನು ಭಾಗಿಸಿದರೆ ನಿಮಗೆ ಕರೆಂಟ್ ರೇಷಿಯೋ ಸಿಗ್ತದೆ, ಸಿಂಪಲ್ ಅಷ್ಟೇ, ಆಯಿತಾ? ಈಗ ಇದು ಏನು, ಇದರ ಮಹತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಈಗ ನಿಮಗೆ ಪ್ರತಿ ತಿಂಗಳು 50,000 ರೂಪಾಯಿ ಸಂಬಳ ಬರ್ತದೆ ಅಂತ ಮಾಡಿ. ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರೋ ಆ ಕಂಪನಿ ನಿಮಗೆ ಪ್ರತಿ ತಿಂಗಳು 50,000 ರೂಪಾಯಿ ಸಂಬಳವನ್ನು ಕೊಡ್ತದೆ, ಅಥವಾ ನಿಮ್ಮ ಸಂಬಳ 50,000 ರೂಪಾಯಿ ತಿಂಗಳಿಗೆ ಅಂತೇಳಿ ತಿಳ್ಕೊಳ್ಳಿ, ಆಯಿತಾ? ಇದೇನಾಗ್ತದೆ, ಇದು ನಿಮ್ಮ ಅಸೆಟ್ ಆಗ್ತದೆ ಅಲ್ವಾ? ದುಡ್ಡು ನಿಮಗೆ ಬರುವಂಥದ್ದು, ನಿಮಗೆ ಅಸೆಟ್, ನಿಮ್ಮ ಕಂಪನಿಗೆ ಇದು ಲಯಬಿಲಿಟಿ, ಆಯಿತಾ? ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಆ ಕಂಪನಿಗೆ ಇದು ಲಯಬಿಲಿಟಿ, ಬಟ್ ನಿಮಗೆ ಇದು ಅಸೆಟ್, ಆಯಿತಾ? ಬಿಟ್ಬಿಡಿ ಆ ಲಯಬಿಲಿಟಿ ಪಾರ್ಟ್, ಬಿಟ್ಬಿಡಿ ಕಂಪನಿ ಲಯಬಿಲಿಟಿ ಬಿಟ್ಬಿಡಿ, ಸುಮ್ಮನೆ ಹೇಳಿದ್ದು ನಾನು. ಸೊ ನಿಮ್ಮ ಸ್ಯಾಲ್ರಿ 50,000 ರೂಪಾಯಿ ಅಂದರೆ ಇದು ನಿಮ್ಮ ಅಸೆಟ್. ಈಗ ಈ 50,000 ರೂಪಾಯಿ ಸಂಬಳ ನಿಮಗೆ ತಿಂಗಳಿನ ಮೊದಲ ದಿನ ಅಥವಾ ಮೊದಲ ವಾರದಲ್ಲಿಯೇ ಬರ್ತದೆ ಅಲ್ವಾ? ಈ 50,000 ರೂಪಾಯಿಯಿಂದ ನೀವು ಆ ತಿಂಗಳಿನ ಖರ್ಚುಗಳನ್ನು ನೋಡ್ಕೊಳ್ಬೇಕು ಅಲ್ವಾ? ಏನೇನು ಖರ್ಚಿರ್ತದೆ? ಹಾಲಿನ ಬಿಲ್ ಇರ್ತದೆ, ಕರೆಂಟಿನ ಬಿಲ್ ಇರ್ತದೆ, ನೀರಿನ ಬಿಲ್ ಇರ್ತದೆ, ಪೇಪರ್ ತಗೊಂಡ್ರೆ ಪೇಪರ್ ಬಿಲ್ ಇರ್ತದೆ, ಮಕ್ಕಳಿದ್ರೆ ಮಕ್ಕಳ ಫೀಸ್ ಇರ್ತದೆ, ಡಿಶ್ ಕನೆಕ್ಷನ್ ಇದ್ದರೆ ಡಿಶ್ ಕನೆಕ್ಷನ್ನಿನ ಬಿಲ್ ಇರ್ತದೆ, ದಿನಸಿ ಸಾಮಾನು ತರಬೇಕು, ಗಾಡಿ ಏನಾದರೂ ಮೇಂಟೆನೆನ್ಸ್ ಇದ್ರೆ ಇದು ಮಾಡಬೇಕು, ಇದೆಲ್ಲ ಇರ್ತದೆ, ಹಲವಾರು ಖರ್ಚುಗಳಿರ್ತವೆ. ಈ ಎಲ್ಲ ಖರ್ಚುಗಳು ಸೇರಿ ತಿಂಗಳಿಗೆ 50,000 ರೂಪಾಯಿ ಆಗ್ತದೆ ಅಂತ ಮಾಡಿ. ಅಂದರೆ ಇದು ನಿಮ್ಮ ಲಯಬಿಲಿಟಿ. ನಿಮಗೆ 50,000 ರೂಪಾಯಿಯ ಖರ್ಚು ಉಂಟು ಆ ತಿಂಗಳಲ್ಲಿ. ಸೊ ನಿಮ್ಮ ಲಯಬಿಲಿಟಿ 50,000 ರೂಪಾಯಿ, ಆಯಿತಾ? ಹಾಲಿನ ಬಿಲ್ಲು, ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು ಎಲ್ಲ ಸೇರಿ 50,000 ರೂಪಾಯಿ ಖರ್ಚು ಉಂಟು. ಸೊ ನಿಮ್ಮ ಸ್ಯಾಲ್ರಿ 50,000 ರೂಪಾಯಿ, ನಿಮ್ಮ ಲಯಬಿಲಿಟಿ ಕೂಡ, ಖರ್ಚು ಕೂಡ 50,000 ರೂಪಾಯಿ. ಇದು ನಿಮ್ಮ ಅಸೆಟ್, ಇದು ನಿಮ್ಮ ಲಯಬಿಲಿಟಿ. ಇದರಿಂದ ಇದನ್ನು ಭಾಗಿಸಿದರೆ, ಇದರಿಂದ ಇದನ್ನು ಭಾಗಿಸಿದರೆ, ಇದರಿಂದ ಇದನ್ನು ಭಾಗಿಸಿದರೆ ಎಷ್ಟು ಸಿಗ್ತದೆ? ಕರೆಂಟ್ ರೇಷಿಯೋ 1 ಸಿಗ್ತದೆ. 50,000ವನ್ನು 50,000ದಿಂದ ಭಾಗಿಸಿದರೆ 1 ಸಿಗ್ತದೆ. ಸೊ ಕರೆಂಟ್ ರೇಷಿಯೋ 1 ಆಯಿತು, ಆಯಿತಾ? ಎರಡನೇ ಕಂಡೀಷನ್ ನೋಡೋಣ. ನಿಮ್ಮ ಸ್ಯಾಲ್ರಿ 50,000 ರೂಪಾಯಿ, ಇದು ನಿಮ್ಮ ಅಸೆಟ್. ನಿಮ್ಮ ಲಯಬಿಲಿಟಿ 40,000 ರೂಪಾಯಿ, ಅಂದರೆ ನಿಮಗೆ ಆ ತಿಂಗಳು ಇರುವಂತಹ ಖರ್ಚು 40,000 ರೂಪಾಯಿ, ಆಯಿತಾ? ಸೊ ಎಲ್ಲ ಖರ್ಚುಗಳು ಸೇರಿ ನಿಮಗೆ ಆಗುವಂಥದ್ದು 40,000 ರೂಪಾಯಿ. ಸೊ 50,000ವನ್ನು 40,000ದಿಂದ ಭಾಗಿಸಿದರೆ ನಮಗೆ ಸಿಗುವಂಥ ರೇಷಿಯೋ 1.25. ಕರೆಂಟ್ ರೇಷಿಯೋ ಇಷ್ಟು, ಸರಿನಾ? ಮೂರನೇ ಕಂಡೀಷನ್, ಸ್ಯಾಲರಿ 50,000 ರೂಪಾಯಿ, ಖರ್ಚುಗಳು 70,000 ರೂಪಾಯಿ, ಲಯಬಿಲಿಟೀಸ್ 70,000. 50,000 ಅಸೆಟ್, ಇದರಿಂದ 70,000ವನ್ನು ಭಾಗಿಸಿದರೆ ನಮಗೆ ಸಿಗುವಂತಹ ಕರೆಂಟ್ ರೇಷಿಯೋ 0.71, ಆಯಿತಾ? ಇದು ಕರೆಂಟ್ ರೇಷಿಯೋ. ಈಗ ನೀವೇ ಹೇಳಿ, ಕರೆಂಟ್ ರೇಷಿಯೋ ಎಷ್ಟಕ್ಕಿಂತ ಜಾಸ್ತಿ ಇದ್ರೆ ಒಳ್ಳೆಯದು ಅಥವಾ ಎಷ್ಟಿದ್ರೆ ಒಳ್ಳೆಯದು ಅಂತ. ಇದು ಐಡಿಯಲ್ ಕಂಡೀಷನ್, ಇಷ್ಟಿದ್ರೆ ಒಳ್ಳೆಯದು. ಇದು ಒಳ್ಳೆಯದಾ? ಕರೆಂಟ್ ರೇಷಿಯೋ 1ಕ್ಕಿಂತ ಕಮ್ಮಿ ಇದ್ರೆ ಒಳ್ಳೆಯದಾ? 1ಕ್ಕಿಂತ ಕಮ್ಮಿ ಇದೆ ಅಂದರೆ ಏನರ್ಥ? ಖರ್ಚು ಜಾಸ್ತಿ ಇದೆ, ಆದಾಯ ಕಮ್ಮಿ ಇದೆ ಅಂತ. ಈಗ 70,000 ರೂಪಾಯಿ ನೀವು ಖರ್ಚು ಮಾಡಲೇಬೇಕು, ಯಾವುದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಮಗನ ಫೀಸ್ ಕಟ್ಟಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ದಿನಸಿ ತರಬೇಕು, ಎಲ್ಲ ಮಾಡಲೇಬೇಕು ಅಲ್ವಾ? ನಿಮಗೆ ಬರ್ತಾ ಇರುವಂಥದ್ದು 50,000 ರೂಪಾಯಿ, ಅಂದರೆ 20,000 ರೂಪಾಯಿ ಹೆಚ್ಚು ಖರ್ಚಾಗ್ತುಂಟು. 20,000 ರೂಪಾಯಿ ನಿಮಗೆ ಬೇಕು ಖರ್ಚು ಮಾಡಲಿಕ್ಕೆ, ನೀವು ಎಲ್ಲಿಂದ ತಗೊಳ್ತೀರಿ? ನೀವು ಸಾಲ ಮಾಡ್ತೀರಿ ಅಲ್ವಾ? ಮತ್ತೊಬ್ಬರ ಹತ್ರ ಸಾಲ ಮಾಡ್ತೀರಿ ಅಥವಾ ಬ್ಯಾಂಕಿಂದ ಸಾಲ ಮಾಡ್ತೀರಿ ಅಂತೇಳಿ ತಿಳ್ಕೊಳ್ಳೋಣ. ಅವರಿಗೆ ನೀವು ಇಂಟ್ರೆಸ್ಟ್ ಕೊಡಬೇಕು ಅಲ್ವಾ? ಸೊ ಕರೆಂಟ್ ರೇಷಿಯೋ 1ಕ್ಕಿಂತ ಕಮ್ಮಿ ಇದ್ದರೆ ನೀವು ಸಾಲ ಮಾಡಬೇಕು ಅಂತ ಅರ್ಥ, ಅಥವಾ ನಿಮಗೆ ಖರ್ಚು ಜಾಸ್ತಿ ಉಂಟು ಅಂತ ಅರ್ಥ. ಅದೇ ಎಲ್ಲಾದರೂ ಕರೆಂಟ್ ರೇಷಿಯೋ 1 ಇದ್ದರೆ ಒಳ್ಳೆಯದು, ಕರೆಂಟ್ ರೇಷಿಯೋ 1ಕ್ಕಿಂತ ಜಾಸ್ತಿ ಇದ್ದರೆ
ನಿಮಗೆ ಬರ್ತಿರುವಂತಹ ಆದಾಯವೇ ನಿಮ್ಮ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಸಾಕು, ಸಾಲ ತಗೊಳ್ಳುವ ಅಗತ್ಯ ಇಲ್ಲ ಅಂತ ಅರ್ಥ. ಸರಿನಾ? ಸೊ 1, 2, 3, 4, 5 ಹೀಗೆಲ್ಲ ಕರೆಂಟ್ ರೇಷಿಯೋ ಇದ್ದರೆ ಒಳ್ಳೆಯದು. ಇದನ್ನೇ ನೀವು ಕಂಪನಿಗೆ ಕೂಡ ಹಾಕಿ. ಇದೇ ಸೇಮ್ ಲಾಜಿಕನ್ನು ಕಂಪನಿಗೆ ಹಾಕಿ. ನೀವು ಕಂಪನಿಗೆ ಬರುವಂಥದ್ದಿಷ್ಟು, ಕಂಪನಿಯಿಂದ ಹೋಗುವಂಥದ್ದಿಷ್ಟು, ಕರೆಂಟ್ ರೇಷಿಯೋ ಇಷ್ಟು ಅಂತೇಳಿ. ಸೊ ಕರೆಂಟ್ ರೇಷಿಯೋ 1ಕ್ಕಿಂತ ಜಾಸ್ತಿ ಇದ್ದರೆ ಆ ಕಂಪನಿ ಚೆನ್ನಾಗಿದೆ ಅಥವಾ ನಮಗೆ ಬೇಕಿರುವ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಅರ್ಥ. ಸರಿನಾ? ಎಲ್ಲಾದರೂ ಕರೆಂಟ್ ರೇಷಿಯೋ 1ಕ್ಕಿಂತ ಕಮ್ಮಿ ಉಂಟಂತಾದರೆ ಆ ಕಂಪನಿ ಸಾಲ ತಗೊಳ್ತದೆ ಅಂತ ಅರ್ಥ. ಕೆಟ್ಟದ್ದು ಅಂತ ನಾನು ಹೇಳೋದಿಲ್ಲ, ಆ ಕಂಪನಿಗೆ ಸಾಲ ತಗೊಳ್ಬೇಕಾದ ಪರಿಸ್ಥಿತಿ ಉಂಟು ಅಂತ ಅರ್ಥ. ಸರಿನಾ? ಸೊ ನಾವು ಕರೆಂಟ್ ರೇಷಿಯೋ 1ಕ್ಕಿಂತ ಜಾಸ್ತಿ ಇರುವಂತಹ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ. ಸರಿನಾ? ಈಗ ಈ ಕಂಡೀಷನ್ ಅನ್ನು ನಾನು ಸ್ಕ್ರೀನರಲ್ಲಿ ಹಾಕಿ ನಿಮಗೆ ತೋರಿಸ್ತೇನೆ. ಆಯ್ತಾ? ಸರಿ, ನಾನೀಗ ಸ್ಕ್ರೀನರ್ನಲ್ಲಿದ್ದೇನೆ. ನಮ್ಮ ಮುಂಚಿನ ಕಂಡೀಷನ್ಗಳನ್ನೆಲ್ಲ ಹಾಕಿ ನಮಗೆ ಇವತ್ತು 19 ರಿಸಲ್ಟ್ಸ್ ಬರ್ತಾ ಇದೆ. ಆಯಿತಾ? 19 ಕಂಪನಿಯ ರಿಸಲ್ಟ್ಸ್ ಬರ್ತಾ ಇದೆ. ಈಗ ಇದಕ್ಕೆ ಇನ್ನೊಂದು ಕಂಡೀಷನ್ ಹಾಕ್ತೇನೆ ನಾನು. ಆ್ಯಂಡ್ ಅಂತ ಹೇಳಿ ಕೊಟ್ಟು ಕರೆಂಟ್ ರೇಷಿಯೋ ಕೆಳಗುಂಟು. ಕರೆಂಟ್ ರೇಷಿಯೋ ಜಾಸ್ತಿ ಇರಬೇಕು. ಎಷ್ಟಕ್ಕಿಂತ? 1ಕ್ಕಿಂತ. ಆಯಿತಾ? ಇದು ನಮ್ಮ ಕಂಡೀಷನ್. ಸೊ ಇದನ್ನು ಕೊಟ್ಟು ರನ್ ದಿ ಸ್ಕ್ವೇರ್ ಅಂತ ಕೊಟ್ಟಾಗ 16 ಕಂಪನೀಸ್ ಬರ್ತಾ ಇವೆ. 16 ಕಂಪನಿಗಳು ನಮಗೆ ಈ ಎಲ್ಲ ಕಂಡೀಷನನ್ನು ಪಾಸ್ ಆಗ್ತಾ ಇವೆ. ಸರಿನಾ? ಈಗ moneycontrol.com ಹೋಗ್ತೇನೆ. ಇಲ್ಲಿ L&T ಕಂಪನಿಯನ್ನು ತೊಗೊಂಡಿದ್ದೇನೆ. ಫೈನಾನ್ಷಿಯಲ್ ಸೆಕ್ಷನ್ಸಿಗೆ ಹೋಗ್ತೇನೆ. ಹೋಗಿ ರೇಷಿಯೋಸಲ್ಲಿ ಲಿಕ್ವಿಡಿಟಿ ರೇಷಿಯೋ ಅಂತ ಉಂಟು. ಲಿಕ್ವಿಡಿಟಿ ರೇಷಿಯೋ ಅಲ್ಲಿ ನಿಮಗೆ ಕರೆಂಟ್ ರೇಷಿಯೋ ಸಿಗ್ತದೆ. ಆಯಿತಾ? ಸೊ ನೋಡಿ, 2019ರಿಂದ ಕರೆಂಟ್ ರೇಷಿಯೋ 1ಕ್ಕಿಂತ ಜಾಸ್ತಿಯೇ ಉಂಟು. ಸೊ ಇಲ್ಲಿಗಿಂತ ಇಲ್ಲಿ ಜಾಸ್ತಿ ಉಂಟು, ಇಲ್ಲಿಗಿಂತ ಇಲ್ಲಿ ಜಾಸ್ತಿ ಉಂಟು, ಇಲ್ಲಿಗಿಂತ ಇಲ್ಲಿ ಕಮ್ಮಿ ಉಂಟು, ತೊಂದರೆ ಇಲ್ಲ. 1ಕ್ಕಿಂತ ಜಾಸ್ತಿ ಉಂಟು, ಇಲ್ಲಿಗಿಂತ ಇಲ್ಲಿ ಜಾಸ್ತಿ ಉಂಟು, 1ಕ್ಕಿಂತ ಜಾಸ್ತಿ ಉಂಟು. ನಮಗೆ 1ಕ್ಕಿಂತ ಜಾಸ್ತಿ ಇದ್ರೆ ಆಯ್ತಷ್ಟೇ. ಸರಿನಾ? ಈಗ ನೀವು ಕೆಲವು ಕಂಪನಿಗಳ, ನೀವೆಲ್ಲಾದರೂ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ನೋಡುವಾಗ ಕರೆಂಟ್ ರೇಷಿಯೋ 1ಕ್ಕಿಂತ ಕಮ್ಮಿ ಇದ್ದರೆ ನೀವೇನು ನೋಡಬೇಕಂದ್ರೆ, 1ಕ್ಕಿಂತ ಕಮ್ಮಿ ಇದೆ ಹೌದು, ಆದರೆ 5 ವರ್ಷಗಳಲ್ಲಿ ಏನಾಗ್ತದೆ, 1ಕ್ಕಿಂತ ಕಮ್ಮಿ ಇದ್ದು ನೆಕ್ಸ್ಟ್ ವರ್ಷ ಕರೆಂಟ್ ರೇಷಿಯೋ ಜಾಸ್ತಿ ಆಗಿದೆಯಾ, ಅದರ ನೆಕ್ಸ್ಟ್ ವರ್ಷ ಕರೆಂಟ್ ರೇಷಿಯೋ ಜಾಸ್ತಿ ಆಗಿದೆಯಾ, ಅಥವಾ 1ರ ಹತ್ರ ಬರ್ತಾ ಇದೆಯಾ ಅನ್ನೋದನ್ನು ನೋಡಬೇಕು. 1ರ ಹತ್ರ ಬರ್ತಾ ಇದೆ ಅಂತ ಇದ್ದರೆ ಅದು ಒಂದು ಒಳ್ಳೆ ಸೂಚನೆ ಅಂತ ಅರ್ಥ. ಸರಿನಾ? ಸರಿ, ಕರೆಂಟ್ ರೇಷಿಯೋ ನೋಡೋದು ನಿಮ್ಗೆ ಗೊತ್ತಾಯಿತು. ಸೊ ಇಲ್ಲಿ ನಮ್ಮ ಕಂಡೀಷನ್ ಹಾಕೋದು ಗೊತ್ತಾಯಿತು ಅಲ್ವಾ? ಸರಿ, ಈ ವಿಡಿಯೋಗೆ ಇಷ್ಟು ಸಾಕು. ನಾನು ನಿಮ್ಮನ್ನು ಮುಂದಿನ ವಿಡಿಯೋ ನೋಡ್ತೇನೆ. ಧನ್ಯವಾದಗಳು.